ಕೊನೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ. ಎಸ್ಪಿ ಕಚೇರಿಯಲ್ಲಿನ ಚೇಂಬರ್ಗೆ ಭರಮನಿ ಆಗಮಿಸಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಆರಂಭಿಸುತ್ತಿದ್ದೇನೆ ಅಂತ ಎಎಸ್ಪಿ ಭರಮನಿ ಹೇಳಿದ್ದಾರೆ. ಅಂದು ಎಎಸ್ಪಿ ಭರಮನಿಗೆ ಸಿಎಂ ಸಿದ್ದರಾಮಯ್ಯ ಆವಾಜ್ ಹಾಕಿದ್ರು. ವೇದಿಕೆ ಮೇಲೆ ಕೈ ತೋರಿಸಿ ಅವರಿಗೆ ಹೊಡೆಯೋಕ್ಕೂ ಹೋಗೋ ತರ ಹೋಗಿ ಅವ್ರನ್ನ ಬೆದರಿಸುವಂತೆ ಎಲ್ಲರ ಮುಂದೆ ಮರ್ಯಾದೆ ಕಳೆದಿದ್ರು. ಅದಾದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಭರಮನಿ ಹೊರಟಿತ್ತು. ಅವರನ್ನ ಬುಲಾವ್ ಮಾಡುವಂತ ಕೆಲಸ ಆಗಿತ್ತು. ಕರೆಸಿಕೊಂಡು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಡೆದಿತ್ತು. ಈಗ ಎಎಸ್ಪಿ ನಾರಾಯಣ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರಂತೆ, ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಂತೆ. ನನ್ನ ಕೆಲಸವನ್ನು ನಾನು ಆರಂಭಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದ್ರು ಈಗ ಎಕ್ಸೆಪ್ಟ್ ಮಾಡ್ತಾರ ಸರ್? ಏನಾಯ್ತು ಸರ್? ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ? ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದ್ರು ಈಗ ಎಕ್ಸೆಪ್ಟ್ ಮಾಡ್ತಾರ ಸರ್? ಏನಾಯ್ತು ಸರ್? ಸರ್ ಮುಂದಿನ ಕೊನೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ. ಎಸ್ಪಿ ಕಚೇರಿಯಲ್ಲಿನ ಚೇಂಬರ್ಗೆ ಭರಮನಿ ಆಗಮಿಸಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಆರಂಭಿಸುತ್ತಿದ್ದೇನೆ ಅಂತ ಎಎಸ್ಪಿ ಭರಮನಿ ಹೇಳಿದ್ದಾರೆ. ಅಂದು ಎಎಸ್ಪಿ ಭರಮನಿಗೆ ಸಿಎಂ ಸಿದ್ದರಾಮಯ್ಯ ಆವಾಜ್ ಹಾಕಿದ್ರು. ವೇದಿಕೆ ಮೇಲೆ ಕೈ ತೋರಿಸಿ ಅವರಿಗೆ ಹೊಡೆಯೋಕ್ಕೂ ಹೋಗೋ ತರ ಹೋಗಿ ಅವ್ರನ್ನ ಬೆದರಿಸುವಂತೆ ಎಲ್ಲರ ಮುಂದೆ ಮರ್ಯಾದೆ ಕಳೆದಿದ್ರು. ಅದಾದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಭರಮನಿ ಹೊರಟಿತ್ತು. ಅವರನ್ನ ಬುಲಾವ್ ಮಾಡುವಂತ ಕೆಲಸ ಆಗಿತ್ತು. ಕರೆಸಿಕೊಂಡು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಡೆದಿತ್ತು. ಈಗ ಎಎಸ್ಪಿ ನಾರಾಯಣ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರಂತೆ, ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಂತೆ. ನನ್ನ ಕೆಲಸವನ್ನು ನಾನು ಆರಂಭಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದ್ರು ಈಗ ಎಕ್ಸೆಪ್ಟ್ ಮಾಡ್ತಾರ ಸರ್? ಏನಾಯ್ತು ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ? ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದ್ರು ಈಗ ಎಕ್ಸೆಪ್ಟ್ ಮಾಡ್ತಾರ ಸರ್? ಏನಾಯ್ತು ಸರ್ ಮುಂದಿನ ಕೊನೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ. ಎಸ್ಪಿ ಕಚೇರಿಯಲ್ಲಿನ ಚೇಂಬರ್ಗೆ ಭರಮನಿ ಆಗಮಿಸಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಆರಂಭಿಸುತ್ತಿದ್ದೇನೆ ಅಂತ ಎಎಸ್ಪಿ ಭರಮನಿ ಹೇಳಿದ್ದಾರೆ. ಅಂದು ಎಎಸ್ಪಿ ಭರಮನಿಗೆ ಸಿಎಂ ಸಿದ್ದರಾಮಯ್ಯ ಆವಾಜ್ ಹಾಕಿದ್ರು. ವೇದಿಕೆ ಮೇಲೆ ಕೈ ತೋರಿಸಿ ಅವರಿಗೆ ಹೊಡೆಯೋಕ್ಕೂ ಹೋಗೋ ತರ ಹೋಗಿ ಅವ್ರನ್ನ ಬೆದರಿಸುವಂತೆ ಎಲ್ಲರ ಮುಂದೆ ಮರ್ಯಾದೆ ಕಳೆದಿದ್ರು. ಅದಾದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಭರಮನಿ ಹೊರಟಿತ್ತು. ಅವರನ್ನ ಬುಲಾವ್ ಮಾಡುವಂತ ಕೆಲಸ ಆಗಿತ್ತು. ಕರೆಸಿಕೊಂಡು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಡೆದಿತ್ತು. ಈಗ ಎಎಸ್ಪಿ ನಾರಾಯಣ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರಂತೆ, ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಂತೆ. ನನ್ನ ಕೆಲಸವನ್ನು ನಾನು ಆರಂಭಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದ್ರು ಈಗ ಎಕ್ಸೆಪ್ಟ್ ಮಾಡ್ತಾರ ಸರ್? ಏನಾಯ್ತು ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ? ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದ್ರು ಈಗ ಎಕ್ಸೆಪ್ಟ್ ಮಾಡ್ತಾರ ಸರ್? ಏನಾಯ್ತು ಸರ್ ಮುಂದಿನ ಕೊನೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ. ಎಸ್ಪಿ ಕಚೇರಿಯಲ್ಲಿನ ಚೇಂಬರ್ಗೆ ಭರಮನಿ ಆಗಮಿಸಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಆರಂಭಿಸುತ್ತಿದ್ದೇನೆ ಅಂತ ಎಎಸ್ಪಿ ಭರಮನಿ ಹೇಳಿದ್ದಾರೆ. ಅಂದು ಎಎಸ್ಪಿ ಭರಮನಿಗೆ ಸಿಎಂ ಸಿದ್ದರಾಮಯ್ಯ ಆವಾಜ್ ಹಾಕಿದ್ರು.
ವೇದಿಕೆ ಮೇಲೆ ಕೈ ತೋರಿಸಿ ಅವರಿಗೆ ಹೊಡೆಯೋಕ್ಕೂ ಹೋಗೋ ತರ ಹೋಗಿ ಅವ್ರನ್ನ ಬೆದರಿಸುವಂತೆ ಎಲ್ಲರ ಮುಂದೆ ಮರ್ಯಾದೆ ಕಳೆದಿದ್ರು. ಅದಾದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಬರಮನೆ ಹೊರಟಿತ್ತು. ಅವರನ್ನ ಬುಲಾವ್ ಮಾಡುವಂತ ಕೆಲಸ ಆಗಿತ್ತು. ಕರೆಸಿಕೊಂಡು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಡೆದಿತ್ತು. ಈಗ ಎಎಸ್ಪಿ ನಾರಾಯಣ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರಂತೆ, ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಂತೆ. ನನ್ನ ಕೆಲಸವನ್ನು ನಾನು ಆರಂಭಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದ್ರು ಈಗ ಅಕ್ಸೆಪ್ಟ್ ಮಾಡ್ತಾರಲ್ಲ ಸರ್, ಏನಾಯ್ತು ಸರ್? ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ? ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದ್ರು ಈಗ ಅಕ್ಸೆಪ್ಟ್ ಮಾಡ್ತಾರಲ್ಲ ಸರ್, ಏನಾಯ್ತು ಸರ್ ಮುಂದಿನ ಕೊನೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ. ಎಸ್ಪಿ ಕಚೇರಿಯಲ್ಲಿನ ಚೇಂಬರ್ಗೆ ಭರಮನಿ ಆಗಮಿಸಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಆರಂಭಿಸುತ್ತಿದ್ದೇನೆ ಅಂತ ಎಎಸ್ಪಿ ಭರಮನಿ ಹೇಳ್ತಿದ್ದಾರೆ. ಅಂದು ಎಎಸ್ಪಿ ಭರಮನಿಗೆ ಸಿಎಂ ಸಿದ್ದರಾಮಯ್ಯ ಆವಾಜ್ ಹಾಕಿದ್ರು. ವೇದಿಕೆ ಮೇಲೆ ಕೈ ತೋರಿಸಿ ಅವರಿಗೆ ಹೊಡೆಯೋಕ್ಕೂ ಹೋಗೋ ತರ ಹೋಗಿ ಅವ್ರನ್ನ ಬೆದರಿಸುವಂತೆ ಎಲ್ಲರ ಮುಂದೆ ಮರ್ಯಾದೆ ಕಳೆದಿದ್ರು. ಅದಾದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಬರಮನೆ ಹೊರಟಿದ್ರು. ಅವರನ್ನ ಬುಲಾವ್ ಮಾಡುವಂತ ಕೆಲಸ ಆಗಿತ್ತು. ಕರೆಸಿಕೊಂಡು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಡೆದಿತ್ತು. ಈಗ ಎಎಸ್ಪಿ ನಾರಾಯಣ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರಂತೆ, ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಂತೆ. ನನ್ನ ಕೆಲಸವನ್ನು ನಾನು ಆರಂಭಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದ್ರು ಈಗ ಅಕ್ಸೆಪ್ಟ್ ಮಾಡ್ತಾರಲ್ಲ ಸರ್, ಏನಾಯ್ತು ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ? ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದ್ರು ಈಗ ಅಕ್ಸೆಪ್ಟ್ ಮಾಡ್ತಾರಲ್ಲ ಸರ್, ಏನಾಯ್ತು ಸರ್ ಮುಂದಿನ ಕೊನೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ. ಎಸ್ಪಿ ಕಚೇರಿಯಲ್ಲಿನ ಚೇಂಬರ್ಗೆ ಭರಮನಿ ಆಗಮಿಸಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ನನ್ನ ಕೆಲಸ ಆರಂಭಿಸುತ್ತಿದ್ದೇನೆ ಅಂತ ಎಎಸ್ಪಿ ಭರಮನಿ ಹೇಳ್ತಿದ್ದಾರೆ. ಅಂದು ಎಎಸ್ಪಿ ಭರಮನಿಗೆ ಸಿಎಂ ಸಿದ್ದರಾಮಯ್ಯ ಆವಾಜ್ ಹಾಕಿದ್ರು. ವೇದಿಕೆ ಮೇಲೆ ಕೈ ತೋರಿಸಿ ಅವರಿಗೆ ಹೊಡೆಯೋಕ್ಕೂ ಹೋಗೋ ತರ ಹೋಗಿ ಅವ್ರನ್ನ ಬೆದರಿಸುವಂತೆ ಎಲ್ಲರ ಮುಂದೆ ಮರ್ಯಾದೆ ಕಳೆದಿದ್ರು. ಅದಾದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಬರಮನೆ ಹೊರಟಿತ್ತು. ಅವರನ್ನ ಬುಲಾವ್ ಮಾಡುವಂತ ಕೆಲಸ ಆಗಿತ್ತು. ಕರೆಸಿಕೊಂಡು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಡೆದಿತ್ತು. ಈಗ ಎಎಸ್ಪಿ ನಾರಾಯಣ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರಂತೆ, ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರಂತೆ. ನನ್ನ ಕೆಲಸವನ್ನು ನಾನು ಆರಂಭಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದ್ರು ಈಗ ಅಕ್ಸೆಪ್ಟ್ ಮಾಡ್ತಾರಲ್ಲ ಸರ್, ಏನಾಯ್ತು ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ? ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದ್ರು ಈಗ ಅಕ್ಸೆಪ್ಟ್ ಮಾಡ್ತಾರಲ್ಲ ಸರ್, ಏನಾಯ್ತು ಸರ್ ಮುಂದಿನ